ನೀವು ಇಲ್ಲಿಂದ ನೋಡಿದ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ನಿಮ್ಗೆ ಇದು ಡ್ಯಾಶ್ ಬೋರ್ಡ್ ಅಲ್ಲಿ. ಇದು ಫ್ಲೆಶಿಗೆಲ್ಲ ಬಟನ್ ಕುಕಿಂಗ್ ಅಲೌಡ್ ಇಲ್ಲ, ಮತ್ತೆ ಡ್ರಿಂಕ್ಸ್ ಆಗಿರ್ಬೋದು, ಗಾಡಿ ಬೆಂಚು ಎಲ್ಲ. ಮತ್ತೆ ಈಗ ಮಧ್ಯ ಒಂದು ಟಿಫಿನ್ ಬ್ರೇಕ್ ಆಗಿರ್ಬೋದು, ಊಟಕ್ಕಾಗಿರ್ಬೋದು, 24/7 ಕಸ್ಟಮರ್ ಹೆಲ್ಪ್ ಲೈನ್ ಇದೆ ನಮ್ ಗಾಡಿ. ಚೆನ್ನಾಗಿದೆ. ಈಗ ಬೆಂಚ್ ಅಲ್ಲಿ ಏನ್ ಕೊಟ್ಟಿದ್ದಾನಲ್ಲ ಸೇಮ್ ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಸನ್ನಿಧಿ ಟ್ರಾವೆಲ್ಸ್ ಅವ್ರದ್ದು 2 ಹೊಸ ಬಸ್ ಲಾಂಚ್ ಆಗಿತ್ತು. ಸೊ ಅದ್ರದ್ದು ವಿಡಿಯೋ ಮಾಡ್ತಾ ಇದ್ದು. ಸೊ ಈ ವಿಡಿಯೋದಲ್ಲಿ ನಿಮ್ಗೊಂದು ಕಂಪ್ಲೀಟ್ ಡೀಟೇಲ್ಸ್ ಅಂದ್ರೆ ಬಸ್ ಚೆಸಿಸ್ ಬಗ್ಗೆ ಆಗಿರ್ಬೋದು, ಡ್ರೈವರ್ ಇನ್ಫಾರ್ಮೇಶನ್ ಆಗಿರ್ಬೋದು, ಮತ್ತೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕವರ್ ಮಾಡ್ತು. ಸೊ ಗಾಡಿ ಬಗ್ಗೆ ನಾವೀಗ ಮಾತಾಡಿದ್ರೆ ಟಾಟಾ ಚೆಸಿಸ್ ಮೇಲೆ ಶಕ್ತಿ ಅವರದ್ದು ಬಾಡಿ. ಸೊ ಈ ಬಾಡಿ ನಾವು ಆಲ್ರೆಡಿ ಒಂದು ವಿಡಿಯೋ ಮಾಡಿತ್ತು, ಬಟ್ ಸ್ಟಿಲ್ ಇದೊಂದು ಸ್ಪೆಷಲ್ ರೂಟು, ಮತ್ತೆ ತುಂಬಾ ಎಕ್ಸ್ಪೀರಿಯನ್ಸ್ ಇರುವ ಡ್ರೈವರ್ಸ್ ಇದ್ರು. ಮತ್ತೆ ಮಂಗಳೂರು ಟು ಮಂತ್ರಾಲಯ ರೂಟಲ್ಲೂ ಫಸ್ಟ್ ಟೈಮ್ ಒಂದು ವಾಶ್ರೂಮ್ ಇರೋ ಬಸ್ ಇದೆ. ಸೊ ಅದಕ್ಕೆ ಇದ್ರಲ್ಲೊಂದು ವಿಡಿಯೋ ಮಾಡ್ತಾ ಇದ್ದು. ಮತ್ತೆ ಬಸ್ ಇದು ನೀವು ರೂಟ್ ಕೇಳ್ತಾ ಇದ್ರಿ. ಸೊ ಇದು ಬಂದೊಂದು ಗಾಡಿದು ಕಂಪ್ಲೀಟ್ ರೂಟಿಂಗ್. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಡ್ರೈವರ್ ಹತ್ರ ಸಹ ಮಾತಾಡುವ. ಸೊ ಬನ್ನಿ ವಿಡಿಯೋ ಮುಂದುವರ್ಸೋ. ಸೊ ನಾವೀಗ ಗಾಡಿದೊಂದು ಸೈಡ್ ಪ್ರೊಫೈಲ್ ನೋಡೋದಿದ್ರೆ, ಸೊ ಲಿವರಿ ಇವರು ಲಾಸ್ಟ್ ಟೈಮ್ ಯೂಸ್ ಮಾಡಿರುವಂಥ ಲಿವರಿಯೇ ಯೂಸ್ ಮಾಡಿದ್ರು. ಸೊ ಲಿವರಿಯಲ್ಲಿ ನಿಮ್ಗೆ ಏನು ಯಾವುದೇ ಥರ ಚೇಂಜಸ್ ಇರೋದಿಲ್ಲ. ನಿಮಗೆ ಅಡಿಷ್ನಲ್ ಆದಂಥ ಒಂದು ಫೀಚರ್ಸ್ ಎಲ್ಲ ಹಾಕಿದ್ರು. ಸೊ ನೀವು ನೋಡ್ತಾ ಇರ್ಬೋದು ಯಾವುದ್ರಲ್ಲಿ ನಿಮಗೆ ಅಡಿಷ್ನಲ್ ಫೀಚರ್ಸ್ ಹೇಳಿ ನಿಮ್ಗೊಂದು ಕ್ಲೀನಾಗಿ ನಾನು ಮೆನ್ಷನ್ ಮಾಡ್ತೆ. ಮತ್ತು ಟಿಕೆಟ್ ಬುಕ್ಕಿಂಗಿಗೆ ಸಹ ಶ್ರೀ ಸನ್ನಿಧಿ ಟ್ರಾವೆಲ್ಸ್ ಹೇಳಿ ವೆಬ್ಸೈಟ್ ಸಹ ಇದೆ, ಮತ್ತು ಆ್ಯಪಲ್ ಸಹ ಅವೈಲೇಬಲ್ ಇದೆ. ಅದರಲ್ಲಿ ಸಹ ನೀವು ಬುಕ್ ಮಾಡ್ಬೋದು. ಆದರೆ ನಿಮ್ಗೆ ಅದರಲ್ಲಿ ಬುಕ್ ಮಾಡಿದರೆ 15% ಆಫ್ ಸಿಗುತ್ತೆ, ಮತ್ತು ವೆಬ್ಸೈಟಲ್ಲಿ ಬುಕ್ ಮಾಡಿದರೆ 10% ಆಫ್ ಸಿಗುತ್ತೆ. ಸೊ ಇದೆಲ್ಲ ನಿಮ್ಗೊಂದು ಸ್ಪೆಷಲ್ ಫೀಚರ್ಸ್ ಇವ್ರು ಕೊಟ್ಟದ್ದು. ಸೊ ಗಾಡಿದೊಂದು ಬ್ಯಾಕ್ ಪ್ರೊಫೈಲ್ ನಾವೀಗ ನೋಡಿದ್ರೆ ನೋಡ್ಬೋದು, ಮೇಲ್ಗಡೆ ಒಂದು ಕ್ಯಾಮರಾ ಇದೆ, ಮತ್ತು ಲೋಗೋ, ಮತ್ತು ಸ್ಪೆಷಲ್ ತುಂಬ ಜನ ಕೇಳ್ತಾ ಇದ್ರು, ಡ್ರೈವರ್ಸ್ ನಂಗೆ ಮೆಸೇಜ್ ಮಾಡಿದ್ರು, ಡ್ರೈವಿಂಗ್ ವೇಕೆನ್ಸಿ ಇದ್ದರೆ ಮೆಸೇಜ್ ಮಾಡಿ ಹೇಳಿ. ಸೊ ಅವರಿಗೆ ಇಲ್ಲೊಂದು ನಂಬರ್ ಇದೆ. ಸೊ ಆ ನಂಬರಿಗೆ ನೀವು ಕಾಲ್ ಮಾಡಿದರೆ ನೀವು ಎಲಿಜಿಬಲ್ ಇದ್ರಾ, ನೀವು ಅಂದರೆ ಡ್ರೈವಿಂಗ್ ಫೀಲ್ಡಿಗೆ ಬರ್ಬೋದಾ ಎಲ್ಲ ಕೇಳ್ಬೋದು ಅವ್ರ ಹತ್ರ. ಬ್ಯಾಕ್ ಲೈಟಿಂಗ್ ಸೆಟಪ್ ನಾವು ನೋಡಿದ್ರೆ, ಸೊ ಈ ಟೈಪಿಗೆ ಒಂದು ಲೈಟಿಂಗ್ ಸೆಟಪ್ ಬರುತ್ತೆ. ಸೊ ನಾವೀಗ ಒಂದು ಡ್ರೈವರ್ ಕ್ಯಾಬಿನಲ್ಲಿದ್ದು. ಸೊ ನಮಗೆ ಕ್ಯಾಬಿನಲ್ಲಿ ಏನೆಲ್ಲ ಫೆಸಿಲಿಟಿ ಸಿಕ್ಕತ್ತೆ ಹೇಳಿ ನೋಡಿದ್ರೆ, ಕ್ಯಾಮರಾಸ್ ನೀವು ನೋಡ್ಬೋದು, 1, 2 ಮತ್ತೆ ಈಚೆ ಒಂದು 3, ಟೋಟಲ್ 3 ಇಲ್ಲೇ ಇದೆ. ಮತ್ತೆ ಹೊರಗಡೆ ಎಲ್ಲ ಸೇರಿಸಿ ಟೋಟಲ್ 7 ಕ್ಯಾಮರಾಸ್ ಹತ್ರ ಇದೆ ಹೇಳಿ ನಮ್ಗೆ ಹೇಳಿದ್ರು. ಮತ್ತೆ ನಾವು ಬೇರೆ ನೇಮ್ ಬೋರ್ಡ್ ನೋಡಿದ್ರೆ ಅದ್ರಲ್ಲಿ ನಿಮ್ಗೆ ಬ್ಯಾಕ್ ಸೈಡ್ ಲೈಟಿಂಗ್ಸ್ ಇದೆ. ಸೊ ಇನ್ನು ಗಾಡಿ ರೂಟಿಗೆ ಹೊರಡ್ಲಿಲ್ಲ, ಅದಕ್ಕೆ ಮೊನ್ನೆ ಇನೋಗ್ರಲ್ ರನ್ ಆದ್ಮೇಲೆ ಫ್ಲವರ್ಸ್ ಎಲ್ಲ ತೆಗೆದಿಡ್ಲಿಲ್ಲ, ಅದೆಲ್ಲ ಕ್ಲೀನ್ ಆಗುತ್ತೆ ಟ್ರಿಪ್ಪಿಗೆ ಹೋಗುವಾಗ. ಮತ್ತೆ ಡ್ಯಾಶ್ ಬೋರ್ಡ್ ನೋಡ್ಬೋದು ಎಷ್ಟು ಕ್ಲೀನ್ ಇದೆ. ಮತ್ತೆ ನೀವು ಇಲ್ಲಿಂದ ನೋಡಿದ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ನಿಮ್ಗೆ ಇದು ಡ್ಯಾಶ್ ಬೋರ್ಡ್ ಅಲ್ಲಿ. ಸೊ ಮತ್ತೆ ನೀವು ಟಾಟಾದೊಂದು ಸ್ಟಿಯರಿಂಗ್ ವೀಲ್ ಮತ್ತೆ ಅದ್ರ ಡ್ಯಾಶ್ ಬೋರ್ಡ್ ಆಗಿರ್ಬೋದು ಎಲ್ಲ ನೋಡ್ಬೋದು ಯಾವ ತರ ಇದೆ ಹೇಳಿ. ಮತ್ತೆ ಇದು ಬಂದು ಈಗ ಒಂದು ಚಾರ್ಜಿಂಗ್ ಪೋರ್ಟ್ ಮೊಬೈಲಿಗೆ ಆಗಿರ್ಬೋದು, ಯಾಕಂದ್ರೆ ಡಬಲ್ ಡ್ರೈವರ್ ಇರ್ತದೆ. ಸೊ ಚಾರ್ಜಿಂಗ್ ಅವ್ರ ಮೊಬೈಲಿಗೆ. ಮತ್ತೆ ವ್ಯಾಕ್ಯೂಮ್ ಡೋರ್ ಇದ್ರಲ್ಲಿ ಇರುತ್ತೆ ನೋಡ್ಬೋದು. ಸೊ ನೋಡ್ಬೋದು ಡೋರ್ ಕ್ಲೋಸ್ ಆಗತ್ತೆ. ಸೊ ಅದಾದ್ಮೇಲೆ ನಂದು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ತುಂಬಾ ಯುನೀಕ್ ಹಾರ್ನ್ಸ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಇಲ್ಲೊಂದು ರೂಟ್ಸ್ ಅವರದ್ದು ಹಾರ್ನ್ ಮೆಲೋಡಿ ಮೇಕರ್, ಮತ್ತೆ ಅದ್ರೊಟ್ಟಿಗೆ ಬರೀ ವ್ಯಾಕ್ಯೂಮ್ ಹಾರ್ನ್ ಅಲ್ಲ, ಅದಂದ್ರೆ ಗಾರ್ಡ್ ಸೆಕ್ಷನ್ ಎಲ್ಲ ತುಂಬಾ ಹೆವಿ ಇರುವಾಗ ನಾರ್ಮಲ್ ವಿಂಟೋನ್ ಹಾರ್ನ್ಸ್ ಇದೆ. ಸೊ ಇದೆಲ್ಲ ಒಂದು ಕಂಪ್ಲೀಟ್ ಸ್ವಿಚಸ್. ಆದ್ರೆ ನಂಗೆ ಈ ಸಲ ಖುಷಿಯಾಗಿದೆ ಏನು ಹೇಳಿದ್ರೆ, ಶಕ್ತಿ ಬಿಲ್ಡ್ ಅಲ್ಲಿ ಮೆನ್ಷನ್ ಮಾಡಿದ್ರು ಯಾವ್ದಾವ್ದಕ್ಕೆ ಹೇಳಿ. ಇದೀಗ ಎಕ್ಸ್ಟ್ರಾ ಹೆಡ್ ಲೈಟಿಗೆ ಮತ್ತೆ ಡಿಕ್ಕಿ ಲೈಟ್ಸ್ಗೆ ಎಲ್ಲ ಮೆನ್ಷನ್ ಮಾಡಿದ್ರು, ಇದೆಲ್ಲ ಹಾರ್ನ್ಸ್ಗೆ ಎಲ್ಲ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದ್ರು. ಇದೆಲ್ಲ ನಾವು ನೋಡ್ಬೇಕಾದ ವಿಷಯ. ಮತ್ತೆ ಈಗ ನಾವು ಈಚೆ ಸೈಡ್ ನೋಡಿದ್ರೆ ಇದ್ರಲ್ಲಿ ನಿಮ್ಗೆ ನಾರ್ಮಲ್ ಸ್ವಿಚಸ್ ಕೊಟ್ಟಿದ್ರು GM ಅವರದ್ದು, ಬಟ್ ಅದೇ ಸ್ಟಿಲ್ ಅದ್ರಲ್ಲಿ ಸಹ ನಿಮ್ ಮೆನ್ಷನ್ ಮಾಡಿದ್ರು ಯಾವ್ದಾವ್ದಕ್ಕೆ ಯಾವ್ದಾವ್ದು ಹೇಳಿ. ಗ್ಯಾಂಗ್ ಬೇ ಲೈಟ್ಸ್, ಎಕ್ಸ್ಟ್ರಾ ಲೈಟ್ಸ್ ನೋಡ್ಬೋದು, ಕಂಪ್ಲೀಟ್ ಒಂದು ಲೇಬಲಿಂಗ್ ಇದೆ. ಸೊ ಇದಿಷ್ಟು ಗಾಡಿದೊಂದು ಸ್ವಿಚಸ್ ಇದೆ. ಮತ್ತೆ ಡ್ರೈವರ್ ಕಂಫರ್ಟಿಗೆ ಮೇಲ್ಗಡೆ ಒಂದು ಫ್ಯಾನ್ ಇದೆ. ಸೊ LED ಲೈಟಿಂಗ್ಸ್, ಇಲ್ಲೊಂದು ಮ್ಯೂಸಿಕ್ ಸಿಸ್ಟಮ್ ಇದೆ. ಸಿಕ್ಕಾಪಟ್ಟೆ ಹೈಟ್ ಅಲ್ಲಿ ಇತ್ತು ಗಾಡಿ, ನೀವು ನೋಡ್ಬೋದು. ಮ್ಯೂಸಿಕ್ ಬೇಕಿದ್ರೆ ಹಾಕ್ಬಹುದು. ಮತ್ತೆ ಇಲ್ಲೊಂದು ದೇವರದ್ದು ಫೋಟೋ. ಡ್ರೈವರ್ ಕ್ಯಾಬಿನ್ ಇಂಟೀರಿಯರ್. ಸೊ ನಿಮ್ಗೆ ಇನ್ನೊಂದು ಸ್ಪೆಷಲ್ ಫೀಚರ್ ಅಂದ್ರೆ ಮಂಗಳೂರು ಟು ಮಂತ್ರಾಲಯ ರೂಟ್ ಅಲ್ಲ ಫಸ್ಟ್ ಟೈಮ್ ಒಂದು ಗಾಡಿಲು ವಾಶ್ರೂಮ್ ಇದೆ. ಸೊ ಈಗ ವಾಶ್ರೂಮ್ ಕಾಮನ್ ಆಗ್ತಾ ಬಂದಿದೆ, ಬಟ್ ಸ್ಟಿಲ್ ಈ ರೂಟಿಗೆ ಇದೀಗ ಫಸ್ಟ್ ರೆಸ್ಟ್ ರೂಮ್ ಹೇಳಿ ಬರ್ದಿದ್ರು ನೋಡ್ಬೋದು. ಸೊ ಲೈಟಿಂಗ್ಸ್ ಆಫ್ ಇತ್ತು, ನಾವು ಲೈಟಿಂಗ್ಸ್ ಆನ್ ಮಾಡುವ. ಸೊ ನಿಮ್ಗೆ ಇಲ್ಲೇ ಸ್ವಿಚ್ ಕೊಟ್ಟಿದ್ರು, ಯಾವ ತರ ಡಿಸೈನ್ ಇದೆ ಹೇಳಿ. ಸೊ ಇಲ್ಲಿ ರೂಟಿಗೆ ಹೋಗುವಾಗ ನಿಮ್ಗೆ ಟಿಶ್ಯೂ ಪೇಪರ್ ಎಲ್ಲ ಕೊಡ್ತರು ಇನ್ ಕೇಸ್ ಹ್ಯಾಂಡ್ ವಾಶ್ ಮಾಡ್ಲಿಕ್ಕಿದ್ರೆ. ಇದು ಫ್ಲೆಶಿಗೆಲ್ಲ ಬಟನ್ ಹ್ಯಾಂಡ್ ವಾಶಿಗೆ. ಇಲ್ಲಿ ನಿಮ್ಗೆ ಹ್ಯಾಂಡ್ ವಾಶ್ ಲಿಕ್ವಿಡ್, ಮತ್ತೆ ಮೇಲ್ಗಡೆ ಒಂದು ಒಳ್ಳೆ ಮಿರರ್ ಕೊಟ್ಟಿದ್ರು, ಒಂದು ಲೈಟ್. ಸೊ ಇದೊಂದು ಮೇನ್ ಫೀಚರ್ ವಾಶ್ರೂಮ್. ಲಾಂಗ್ ರೂಟ್ ಅಲ್ಲ ನಿಮ್ಗೆ ಇದು ತುಂಬಾ ಯೂಸ್ ಆಗುತ್ತೆ. ಮತ್ತೆ ಕಂಡಕ್ಟರ್ ಸೀಟ್ ನೀವು ನೋಡಿದ್ರೆ ಯೂಶುವಲಿ ದೊಡ್ಡ ಸೈಜ್ ಅಲ್ಲೂ ಮತ್ತೆ ಈ ಫೇಸಿಂಗ್ ಅಲ್ಲಿ ಇರುತ್ತೆ, ಬಟ್ ನಿಮ್ಗೆ ಈ ಗಾಡಿ ಕ್ರಾಸ್ ಅಲ್ಲಿ ಕೊಟ್ಟಿದ್ರು. ಮತ್ತೆ ಜಾಗ ಶಾರ್ಟೇಜ್ ಇರೋದ್ರಿಂದ ಒಂದು ಸಣ್ಣದಾದಂತ ಒಂದು ಕಂಡಕ್ಟರ್ ಸೀಟ್ ಅಲ್ಲಿಕ್ಕೆ ಕಂಪ್ಲೀಟ್ ವ್ಯವಸ್ಥೆ ಇದೆ. ಯಾಕಂದ್ರೆ ಈ ಗಾಡಿ ಡಬಲ್ ಡ್ರೈವರ್ ಇರುತ್ತೆ. ಫಸ್ಟ್ ಏಡ್ ಕಿಟ್, ಇದಿಷ್ಟು ಗಾಡಿದೊಂದು ಕಂಪ್ಲೀಟ್ ಕ್ಯಾಬಿನ್ ವ್ಯೂ, ಡ್ರೈವರ್ ಕ್ಯಾಬಿನ್ ವ್ಯೂ.
ಸೊ ಈಗ ನಾವು ಒಂದು ಗಾಡಿದ ಇಂಟೀರಿಯರ್ ನೋಡುವ ಹೇಗಿದೆ ಹೇಳಿ. ನೋಡ್ಬೋದು ಯಾವ ತರ ಡಿಸೈನ್ ಮಾಡಿದ್ರೆ ಹೇಳಿ. ಇದು ಎಸ್ಪೆಷಲಿ ಇವರೇ ಯಾವ ತರ ಬೇಕು ಹೇಳಿ ಮಾಡಿಸಿದ್ದು. ಸೊ ಇದ್ರಲ್ಲಿ ತುಂಬಾ ಅಡಿಷನಲ್ ಫೀಚರ್ಸ್ ಎಲ್ಲ ಆಡ್ ಮಾಡಿದ್ರೆ ಕೇಳುವ. ಮತ್ತೆ ನಾವು ಈಚ್ ಬರ್ತಲ್ಲಿ ನಮ್ಗೆ ಏನೆಲ್ಲ ಫೆಸಿಲಿಟಿ ಸಿಕ್ಕತ್ತೆ ಹೇಳಿ ನೋಡಿದ್ರೆ, ಒಂದು ಕ್ಲೀನ್ ಆಗಿರುವಂತ ಒಂದು ಬೆಡ್ಶೀಟ್, ಮತ್ತೆ ಈಚೆ ನಿಮ್ಗೆ ಲೆದರ್ ಏಡ್ ಬ್ಯಾಕ್ ರೆಸ್ಟ್, ಮೊಬೈಲ್ ಹೋಲ್ಡರ್, USB ಚಾರ್ಜರ್, ಮತ್ತೆ ಮೊಬೈಲ್ ಚಾರ್ಜಿಂಗ್ ಒಂದು ಸಪರೇಟ್, ಒಂದು ರೀಡಿಂಗ್ ಲ್ಯಾಂಪ್ಸ್, ಸೈಡ್ ಅಲ್ಲಿ ನಿಮ್ಗೆ ಕರ್ಟನ್. ಆದ್ರೆ ಇಲ್ಲಿ ನಿಮ್ಗೆ ಪಾರ್ಟಿಷನ್ ಅಲ್ಲಿ ಯಾವುದೇ ರೀತಿ ಒಂದು ಕರ್ಟನ್ ಫೆಸಿಲಿಟಿ ಇರುವುದಿಲ್ಲ. ಯಾಕೆ ಹೇಳಿದ್ರೆ ಯೂಶುವಲಿ ಫ್ಯಾಮಿಲೀಸೇ ಟ್ರಾವೆಲ್ ಮಾಡ್ತಾರೆ, ಸೊ ಪರಿಚಯ ಇರೋದೇ ಇರ್ತಾರೆ ಹೇಳಿ ಯಾವುದೇ ತರ ಪಾರ್ಟಿಷನ್ ಇರುವುದಿಲ್ಲ. ಮತ್ತೆ ಇಲ್ಲೊಂದು ಸಣ್ಣ ಪುಟ್ಟ ಲಗೇಜ್ ಇಡ್ಲಿಕ್ಕೆಲ್ಲ ಒಂದು ಕ್ಯಾರಿಯರ್ ಸ್ಪೇಸ್. ಮತ್ತೆ ಮೇಲ್ಗಡೆ ನಿಮ್ಗೆ ನೋಡ್ಬೋದು ಗಾಡಿಲಿ ಯಾವುದೇ ರೀತಿ ಸ್ಮೋಕಿಂಗ್ ಅಲೌಡ್ ಇಲ್ಲ, ಮತ್ತೆ ಡ್ರಿಂಕ್ಸ್ ಆಗಿರ್ಬೋದು ಆಲ್ಕೋಹಾಲಿಗೆ ಅಲೋ ಇಲ್ಲ. ಇದೊಂದು ಅವರದ್ದು ಡಿಸ್ಕೌಂಟ್ ಇದೆ. ಸೊ ಇದನ್ನೆಲ್ಲ ನಾವು ಕೇಳುವ ಅವ್ರ ಹತ್ರವೇ. ಸೊ ಇದಿಷ್ಟು ನಿಮ್ಗೆ ಬರ್ತಲ್ಲಿ ಫೆಸಿಲಿಟೀಸ್ ಎಲ್ಲ ಸಿಗತ್ತೆ. ಸೊ ಸನ್ನಿಧಿ ಟ್ರಾವೆಲ್ಸ್ ಇಂದ ವೀರೇಶ್ ಅಣ್ಣ ಅವ್ರು ನಮ್ ಜೊತೆ ಇದ್ದಾರೆ. ವೀರೇಶ್ ಅಣ್ಣ, ವೆಲ್ಕಮ್ ಟು ಅವರ್ ಚಾನಲ್. ನಮಸ್ಕಾರ ಅಣ್ಣ, ನಿಮ್ ಬಗ್ಗೆ ಈಗ ಸ್ವಲ್ಪ ಹೇಳಿ. ಯಾವ ಊರಿಂದ? ನಮ್ದು ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕ್ ಬೊಮ್ಮನಹಳ್ಳಿ ಅಂತ ಹೇಳಿ ಓಕೆ, ಒಂದು ಹೋಬಳಿ. ಓಕೆ. ಮತ್ತೆ ನೀವು ಅಲ್ಲಿಂದ ಇಲ್ಲಿಗೆ ಹೇಗೆ ಶಿಫ್ಟ್ ಆದ್ರಿ? ನನ್ನ ಫ್ರೆಂಡ್ ಒಬ್ಬರಿಗೆ ಇಲ್ಲಿ ಪರಿಚಯ ಸನ್ನಿಧಿ ಟ್ರಾವೆಲ್ಸ್ ಅಂತೇಳಿ, ಓಕೆ, ಅವರಿಂದ ನಾನು ಇಲ್ಲಿಗೆ ಬಂದಿರೋದು ಟ್ರಾವೆಲ್ಸ್. ಓಕೆ. ಸೊ ಅಣ್ಣ, ಈಗ ನಾವು ಮೇನ್ಲಿ ನಿಮ್ ಬಗ್ಗೆ ನಾವೀಗ ಫಸ್ಟ್ ಕೇಳೋದಿದ್ರೆ, ನೀವಂದ್ರೆ ಮೊದ್ಲು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು, ಮತ್ತೆ ಮೊದ್ಲು ಯಾವ್ದೆಲ್ಲ ಗಾಡಿ ಓಡಿಸಿದ್ರಿ ನೀವು? ನನಗೆ 14 ವರ್ಷ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್ ಫೀಲ್ಡ್ ಅಲ್ಲಿ. ಓಕೆ. ನಾನು ಫಸ್ಟ್ ಸ್ಟಾರ್ಟಿಂಗ್ ಟಾಟಾ AC ಓಡಿಸಿದ್ದೇನೆ. ಓಕೆ. ಅದಾದ್ಮೇಲೆ ನಂದು ಸ್ವಂತ ಒಂದು ಕ್ರೂಸರ್ ಮಾಡಿದ್ದೆ. ಓಕೆ. ಫೋರ್ಸ್ ಕಂಪನಿ ಕ್ರೂಸರ್ ಇತ್ತು, ಅದೊಂದು 3 ವರ್ಷ ಓಡಿಸಿದ್ದೇನೆ. ಓಕೆ. ಅದಾದ್ಮೇಲೆ ಬೆಂಗಳೂರಿಗೆ ಹೋದೆ, ಗಾಡಿ ಮಾರಿ ಲಾಸ್ ಆಗಿ. ಓಕೆ. ಅದಾದ್ಮೇಲೆ ಸೀದಾ ನಾನು ಬೆಂಗಳೂರಲ್ಲಿ ಗಾಡಿ ಓಡಿಸಿದ್ದೇನೆ. ಓಕೆ. BMW, ಆಡಿ, ಬೆಂಜು ಎಲ್ಲ. MK ಫಾಸ್ಟ್ನರ್ಸ್ ಅಂತ ಹೇಳಿ ಕಂಪ್ನಿ ಇದು. ಓಕೆ. ಅಲ್ಲಿ 1 ವರ್ಷ ಮಾಡಿದೆ. ಅದಾದ್ಮೇಲೆ ರಿಟರ್ನ್ ನಾನು ಊರಿಗೆ ಬಂದೆ, ಒಂದ್ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ. ಓಕೆ. ಅದಾದ್ಮೇಲೆ ಹುಬ್ಬಳ್ಳಿ ಗಣೇಶ್ ಟ್ರಾವೆಲ್ಸ್ ಅಂತ ಟೂರಿಸ್ಟ್ ಗಾಡಿ ಬಸ್, ಓಕೆ, ಅಲ್ಲಿ 1 ವರ್ಷ ಮಾಡಿದೆ. ಅಲ್ಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದಿದ್ದೇನೆ ಈಗ. ಸೊ ಇದೀಗ ನೀವು ಈ ಅಂದ್ರೆ ಸನ್ನಿಧಿ ಟ್ರಾವೆಲ್ಸ್ ಅಲ್ಲ, ನೀವೀಗ ಬೇರೆ ಯಾವ ರೂಟ್ ಅಲ್ಲೆಲ್ಲ ವರ್ಕ್ ಮಾಡಿದ್ರಿ? ನಾನು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗಿಂದ ಕೊಲ್ಲೂರು ಟು ಬೆಂಗಳೂರು ಮಾಡ್ತಿದ್ದೆ. ಓಕೆ. ವಾಯಾ ಮಂಗಳೂರು ಹೋಗಿ ಮಂಗಳೂರಿಂದ ಹಾಸನ, ಸಕಲೇಶ್ಪುರ. ಓಕೆ. ಸೊ ಈಗ ಸನ್ನಿಧಿ ಟ್ರಾವೆಲ್ಸ್ ಅಲ್ಲ ಒಂದು ಎಷ್ಟು ವೆಹಿಕಲ್ ಇತ್ತು ಈಗ? 8 ಗಾಡಿ ಇದೆ ನಮ್ ಟ್ರಾವೆಲ್ಸ್ ಅಲ್ಲಿ. ಓಕೆ. ಈಗ 2 ಗಾಡಿ ಹೊಸದಾಗಿ ಮಂತ್ರಾಲಯ ಹೋಗಕ್ ರೆಡಿ ಆಗಿದೆ ಈಗ. ಓಕೆ. ನಾಳಿಂದ 2ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಮಂಗಳೂರು ಟು ಮಂತ್ರಾಲಯ. ಸೊ ಇದ್ರದೊಂದು ರೂಟ್ ನೀವು ಹೇಳ್ಬೋದಾ? ರೂಟ್ ಮತ್ತೆ ಟೈಮಿಂಗ್ಸ್? ಮಂಗಳೂರು ಬಿಡೋದು ಟೈಮಿಂಗ್ಸ್ 5 ಗಂಟೆ ಇದು. ಓಕೆ. ಆಮೇಲೆ ಉಡುಪಿ ಮಂಗಳೂರೆಲ್ಲ ಪಾಸ್ ಆಗಿ ಸಿಟಿ ಎಲ್ಲ ಪಾಸ್ ಆಗಿ ಬರಕ್ ಒಂದು 6 ಗಂಟೆ ಆಗುತ್ತೆ. ಉಡುಪಿ ಒಂದು 6:30, 6:45 ಆಗ್ಬೋದು. ಓಕೆ. ಅಲ್ಲಿಂದ ಕುಂದಾಪುರ ಒಂದು 7:30. ಅಲ್ಲಿಂದ ವಾಯಾ ಶಿವಮೊಗ್ಗ ಹೋಗ್ತೀವಿ ನಾವು. ತೀರ್ಥಹಳ್ಳಿಗೆ ಹೋಗಿ ಶಿವಮೊಗ್ಗ. ಓಕೆ. ಮಂತ್ರಾಲಯ ರೀಚ್ ಆಗಕ್ಕೆ ಬೆಳಗ್ಗೆ ಮುಂಜಾನೆ 6:30 ಆಗುತ್ತೆ. ಮತ್ತೆ ಈಗ ಮಧ್ಯ ಒಂದು ಟಿಫಿನ್ ಬ್ರೇಕ್ ಆಗಿರ್ಬೋದು, ಊಟಕ್ಕಾಗಿರ್ಬೋದು, ಅದೆಲ್ಲ ಎಲ್ಲ ತೀರ್ಥಹಳ್ಳಿಯಲ್ಲಿ ಹಾಕ್ತೇವೆ 10:30ಗೆ. 10:30 ಊಟಕ್ಕೆ? ಊಟಕ್ಕೆ ವೆಜ್ ಹೋಟ್ಲು. ಓಕೆ. ಸೊ ಈಗ ನಾವು ಆಚೆ ಮಂತ್ರಾಲಯ ಬಿಡೋ ಟೈಮಿಂಗ್ಸ್ ಎಷ್ಟೊತ್ತಿಗೆ? ಅದು ಸಾಯಂಕಾಲ ಸೇಮ್ ಟೈಮಿಂಗ್ 6:30. ಅಲ್ಲಿಂದ ಮತ್ತೆ ಊಟಕ್ಕೆಲ್ಲಾದ್ರೂ? ಊಟಕ್ಕೆ ನಾವು ಬಳ್ಳಾರಿಗೆ ಹಾಕ್ತಿವಿ. ಬಳ್ಳಾರಿ ನಿಯರ್ ಅಲ್ಲಿ ಅದು 10:30, 11 ಗಂಟೆ ಆಗುತ್ತೆ. ಓಕೆ. ಸೊ ಈಗ ಈ ಗಾಡಿ ಅಂದ್ರೆ ಸಿಂಗಲ್ ಡ್ರೈವರ್ ಇರೋದಾ ಡಬಲ್ ಡ್ರೈವರ್? ಡಬಲ್ ಡ್ರೈವರ್ ಇರೋದು. ಡಬಲ್ ಡ್ರೈವರ್. ಹೌದು, ಡಬಲ್ ಡ್ರೈವರ್ ವಿತ್ ಒಬ್ಬ ಕ್ಲೀನರ್ ಇರ್ತಾರೆ. ಟೋಟಲ್ 3 ಜನ ಇರ್ತಾರೆ ಈ ಗಾಡಿಯಲ್ಲಿ. ಹೌದು. ಸೊ ಅಣ್ಣ, ನಿಮ್ ಗಾಡಿ ಬಗ್ಗೆ ಈಗ ಬೇರೆ ಎಂತ ಸ್ಪೆಷಾಲಿಟಿ ಇತ್ತು? ನಮ್ ಗಾಡಿಯಲ್ಲಿ ಈಗ ಸ್ಪೆಷಲ್ ಆಗಿ ಬಯೋ ಟಾಯ್ಲೆಟ್ ಅಂತ ಹೇಳಿ ಮಾಡಿದೀವಿ ನಾವು ಗಾಡಿ. ಓಕೆ. ಅದ್ರಲ್ಲಿ ಎಲ್ಲಾ ಗಾಡಿಯಲ್ಲಿ ಇದೆ, ಕುಂದಾಪುರ ಲೋಕಲ್ ಗಾಡಿಯಲ್ಲಿ ಇದೆ, ಒಂದಿಷ್ಟು ಮಾಡಿ ಗಾಡಿಯಲ್ಲಿ ಇದೆ. ಯೂರಿನ್ ಅಷ್ಟೇ ಇದೆ, ನಮ್ದು ವಿತ್ ಟಾಯ್ಲೆಟ್ ಇದೆ ಗಾಡಿಯಲ್ಲಿ. ಓಕೆ. ಸೊ ಅರ್ಜೆಂಟಿಗೆ ಬಂದ್ರೆ ನಮ್ ಗಾಡಿಯಲ್ಲಿ ವಿತ್ ಟಾಯ್ಲೆಟ್ ಇದೆ. ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಗೆಲ್ಲ ಪ್ಯಾಸೆಂಜರ್ ಕಂಫರ್ಟ್, ಲೇಡೀಸ್ ಆಗಿರ್ಬೋದು, ಶುಗರ್ ಪೇಷಂಟ್ಸ್ ಆಗಿರ್ಬೋದು, ಅವರಿಗೆಲ್ಲ ತುಂಬಾ ಯೂಸ್ ಆಗತ್ತೆ. ಸೊ ಅದ್ರದ್ದು ಈಗ ಕ್ಲೀನಿಂಗ್ ಬಗ್ಗೆ ನಿಮ್ಗೆ ಅಂತ ಐಡಿಯಾ ಇತ್ತು ಅಂದ್ರೆ? ಅದು ಬಯೋ ಟಾಯ್ಲೆಟ್ ಸರ್, ಅದೆಂತ ಪ್ರಾಬ್ಲಮ್ ಇಲ್ಲ ನಮ್ಗೆ. ನಮ್ಗೆ ಇಲ್ಲಿ ಒಂದ್ಸಲ ಮಂಗಳೂರಲ್ಲಿ ಒಂದ್ಸಲ ಬಂದು ಪೂರ್ವ ಕಾರ್ಮಿಕರು ಅವ್ರು ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ. ನಾವು ಅಲ್ಲಿ ಒಂದ್ಸಲ ಮಾಡ್ತಾರೆ. ಆ ಟ್ರಿಪ್ ಒಂದ್ಸಲ, ಈ ಟ್ರಿಪ್ ಒಂದ್ಸಲ, 2 ಸಲ ಮಾಡಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಸೌಕರ್. ಓಕೆ. ಮತ್ತೆ ಈಗ ಕ್ಲೀನ್ನೆಸ್ ಬಗ್ಗೆ ನಾವು ಮಾತಾಡಿದ್ರೆ ಅಂದ್ರೆ ಬೆಡ್ ಶೀಟ್ ಅದೆಲ್ಲ ಒಂದು ಎಷ್ಟು ಟ್ರಿಪ್ ಕ್ಲೀನ್ ಆಗುತ್ತೆ? ಒಂದು ಟ್ರಿಪ್ ಒಂದ್ಸಲ ಕ್ಲೀನ್ ಆಗುತ್ತೆ ಸರ್ ನಮ್ದು. ಅಂದ್ರೆ ಒಂದು ಟ್ರಿಪ್ ಮಂಗಳೂರು ಟು ಮಂತ್ರಾಲಯ ಹೋಗಿ ರಿಟರ್ನ್ ಮಂಗಳೂರಿಗೆ ಬಂದಾಗ ನಾವು ವಾಶಿಗೆ ಕೊಡ್ತೇವೆ. ಹೌದು. ಮತ್ತೆ ಬೇರೆ ಏನೆಲ್ಲ ಫೆಸಿಲಿಟೀಸ್ ಇತ್ತು? ನಮ್ ಗಾಡಿಯಲ್ಲಿ ವಾಟರ್ ಬಾಟಲ್ ಕೊಡ್ತೀವಿ ಒಂದು. ಓಕೆ. ಕಸ್ಟಮರ್ಗೆ, ಪ್ಯಾಸೆಂಜರ್ ಕನ್ವೀನಿಯನ್ಸ್. ಹೌದು. ಮತ್ತೆ ಸೇಫ್ಟಿ ದೃಷ್ಟಿಯಿಂದ ನಾವು ನೋಡಿದ್ರೆ ಸೇಫ್ಟಿ ವೈಸ್ ಈಗ ಪ್ಯಾಸೆಂಜರಿಗೆ ಏನೆಲ್ಲ ಅಂದ್ರೆ ಗಾಡಿಯಲ್ಲಿ 7 CC ಕ್ಯಾಮೆರಾ ಇದೆ ನಮ್ ಗಾಡಿಯಲ್ಲಿ. ಓಕೆ. ಒಂದು ಇಲ್ಲಿ, ಒಂದು ಈಚೆ. ಓಕೆ. ಆಮೇಲೆ ಇಲ್ಲಿ ಒಂದಿದೆ ಫ್ರಂಟ್ಗೆ. ಆಮೇಲೆ ಒಳಗಡೆ ಒಂದಿದೆ CC ಕ್ಯಾಮೆರಾ. ಬ್ಯಾಕ್ ಸೈಡ್ ಅಲ್ಲಿ ಇದೆ, ಆಚೆ ಈಚೆ ಇದೆ ಗಾಡಿಯಲ್ಲಿ, ಹೊರಗಡೆ
ಸೈಡ್ ಬಾಡಿಯಲ್ಲಿ 7 ಕ್ಯಾಮ್ರಾ ಹಾಕಿದ್ದಾರೆ ನಮ್ಮ ಬಾಸ್. ಸೊ ಅದೀಗ ಕಂಟಿನ್ಯೂಸ್ ಅಲ್ಲಿ ರೆಕಾರ್ಡ್ ಅಲ್ಲಿ ಇರುತ್ತೆ, ವಿತ್ ವಾಯ್ಸ್ ರೆಕಾರ್ಡಿಂಗ್ ಆಗುತ್ತೆ. ಓಕೆ. ಸೊ ಅಣ್ಣ ಅಲ್ಲೊಂದಿತ್ತೀಗ ಅದೀಗ ಯಾವ್ದಂದ್ರೆ ಮೈಕ್ ಎಂತ ಸ್ಪೀಕರ್? ಇದು ಮೈಕ್ ನಾವು ಅನೌನ್ಸ್ಮೆಂಟ್ ಮಾಡಕ್ಕೆ, ಈಗ ನಾವು ಹೋಟೆಲ್ ತರುತ್ತೇವೆ, ವಾಶ್ರೂಮ್ ಗೆಲ್ಲ ಹಾಕ್ತಿವಲ್ಲ, ನಾವು ಅನೌನ್ಸ್ಮೆಂಟ್ ಮಾಡಕ್ಕೆ ಪ್ಯಾಸೆಂಜರ್. ಓಕೆ. ಸೊ ಇದಿಷ್ಟಾಯ್ತು. ಮತ್ತೆ ಈಗ ಪ್ಯಾಸೆಂಜರ್ ರಿಟರ್ನ್ ಟಿಕೆಟ್ ಗೆ ತುಂಬಾ ಆಫರ್ಸ್ ಎಲ್ಲ ಒಳಗಡೆ ಹಾಕಿದ್ರು. ಸೊ ಅದ್ರ ಬಗ್ಗೆ ನೀವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದಾ? ಸೊ ವೀರೇಶ್ ಅಣ್ಣ, ಈಗ ನಾವು ಗಾಡಿದೊಂದು ಒಳಗಡೆ ಬಂದಿತ್ತು, ನಾನೀಗ ಇಂಟೀರಿಯರ್ಸ್ ತೋರಿಸಿದೆ ಜನರಿಗೆ. ಮತ್ತೆ ನಮ್ಗೆ ಎಷ್ಟು ಸ್ಲೀಪಿಂಗ್ ಬರ್ ಸಿಗತ್ತೆ ಗಾಡಿ ಎಲ್ಲ? ಇದು 32 ಸೀಟ್ ಸರ್. 32 ಸ್ಲೀಪಿಂಗ್ ಬರುತ್ತೆ. ಸೊ ಈಗ ನಾರ್ಮಲಿ ಅಂದ್ರೆ ಯಾವ್ದೇ ಕಂಪನಿಯಲ್ಲಿ ಈಗ ನಮ್ಗೆ ಕಸ್ಟಮರ್ ಹೆಲ್ಪ್ ಲೈನ್ ಎಲ್ಲ ಇಲ್ಲ. ಸೊ ಇದ್ರ ಬಗ್ಗೆ ನೀವು ಒಂದೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? 24x7 ಕಸ್ಟಮರ್ ಹೆಲ್ಪ್ ಲೈನ್ ಇದೆ ನಮ್ ಗಾಡಿ. ಓಕೆ. ಸೊ ಇನ್ ಕೇಸ್ ಈಗ ಎನಿ ಟೈಮ್ ಪ್ಯಾಸೆಂಜರ್ ಗೆ ಇನ್ಕನ್ವೀನಿಯನ್ಸ್ ಒಂದು ತೊಂದ್ರೆ ಆದ್ರೆ ಆ ನಂಬರ್ ಕಾಲ್ ಮಾಡಿದ್ರೆ ಆ ನಂಬರ್ ಕಾಲ್ ಮಾಡಬಹುದು. 24 ಅವರ್ಸ್ ನಿಮ್ಗೆ ಅಂದ್ರೆ ನಿಮ್ಗೆ ಈಗ ಡೈರೆಕ್ಟ್ ಇನ್ಫಾರ್ಮ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರ ಆಫೀಸ್ ಇಂದ ನಿಮ್ಗೆ ಕಾಲ್ ಮಾಡಿ. ಓಕೆ. ಸೊ ಈಗ ಮತ್ತೆ ಅದ್ ಬಿಟ್ಟು ಬೇರೆ ಏನೆಲ್ಲ ಇದೆ? ಸ್ಕ್ಯಾನ್ ಮಾಡಿದ್ರೆ 10% ಡಿಸ್ಕೌಂಟ್ ಇದೆ ಸರ್ ಅದು. ಓಕೆ. ನಮ್ಮ ಇದು. ಆಮೇಲೆ ನೀವು ನಮ್ಮ ಸನ್ನಿಧಿ ಅಂತ ಹೇಳಿ ಒಂದು ಆಪ್ ಇದೆ, ಅದನ್ನ ಡೌನ್ಲೋಡ್ ಮಾಡಿ ಅದ್ರಲ್ಲಿ ಬುಕ್ ಮಾಡಿದ್ರೆ ನಿಮ್ಗೆ 15% ಡಿಸ್ಕೌಂಟ್ ಸಿಗುತ್ತೆ. ಅಂದ್ರೆ 15% ಡಿಸ್ಕೌಂಟ್ ಅಂದ್ರೆ ರಿಟರ್ನ್ ಟಿಕೆಟಿಗೂ ಸೇಮ್, ಆಮೇಲೆ ಇದಕ್ಕಾದ್ರೂ ಹಂಗೆ ಸೇಮ್. ಓಕೆ. ಮತ್ತೆ ನೀವು ಈಗ ಪ್ಯಾಸೆಂಜರ್ ಒಂದು ಕಂಫರ್ಟ್ ಅಂದ್ರೆ ಯೂಶುವಲಿ ಟಾಟಾ ಗಾಡಿ ನಿಮ್ಗೆ ಒಂದು ಪ್ಯಾಸೆಂಜರ್ ಕಂಫರ್ಟ್ ಅಲ್ಲಿ ಯಾವ ತರ ಇದೆ ಅಂದ್ರೆ ನಿಮ್ಗೆ ಓಕೆ ಅನ್ಸ್ತಾ? ಓಕೆ, ಚೆನ್ನಾಗಿದೆ ಗಾಡಿ, ಒಳ್ಳೆ. ಮತ್ತೆ ಶಕ್ತಿ ಬಾಡಿ ಬಗ್ಗೆ ನಿಮ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀವಿ? ಇನ್ಸೈಡ್ ಪ್ಯಾಸೆಂಜರ್ ಕಂಫರ್ಟ್ ಗೆ ಚೆನ್ನಾಗಿದೆ, ಶಕ್ತಿ ಬಾಡಿ ಎಲ್ಲ ಗಟ್ಟಿಯಾಗಿದೆ. ಸೊ ನಂಗೆ ಈಗ ನೀವು ಈ ಟಾಟಾದ ಬಗ್ಗೆ ಏನಾದ್ರು ಹೇಳಿ, ಯಾಕಂದ್ರೆ ಭಾರತ್ ಬೆನ್ಸ್ ಲಕ್ಸುರಿಗಾಯ್ತು, ಈಚರ್ ಅಂದ್ರೆ ಮೈಲೇಜಿಗಾಯ್ತು, ಮತ್ತೆ ಲೇಲ್ಯಾಂಡ್ ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಇತ್ತು. ಈ ಟಾಟಾದ ಬಗ್ಗೆ ನಾವು ತುಂಬಾ ಕಡಿಮೆ ಕವರ್ ಮಾಡಿದ್ದೆ. ಲಾಸ್ಟ್ ಟೈಮ್ ಸನ್ನಿಧಿದೆ ಒಂದು ಗಾಡಿ ಕವರ್ ಮಾಡಿದ್ ಬಿಟ್ರೆ ಮತ್ತೆ ಬೇರೆ ಯಾವ್ದು ಟಾಟಾ ಗಾಡಿ ನಾವು ಮಾಡಿದಿಲ್ಲ ನಮ್ ಚಾನಲ್. ಸೊ ನಿಮ್ಗೊಂದು ಈ ಟಾಟಾದ ಬಗ್ಗೆ ಯಾವ ತರ ಅನಿಸಿಕೆ? ಒಳ್ಳೆ ಗಾಡಿ ಸರ್, ಚೆನ್ನಾಗಿದೆ. ಈಗ ಬೆಂಚ್ ಅಲ್ಲಿ ಏನ್ ಕೊಟ್ಟಿದ್ದಾನಲ್ಲ ಸೇಮ್ ಪರ್ಫಾರ್ಮೆನ್ಸ್ ಟಾಟಾದಲ್ಲಿ ಕೊಟ್ಟಿದ್ದಾನೆ ಹೊಸದಾಗಿ. ಈಗ ಇದರಲ್ಲಿ ರಿಟೈರ್ಡ್ ಅಂತ ಬರುತ್ತೆ. ಇದು ನಮ್ಗೆ ಚೆನ್ನಾಗಿ ವರ್ಕ್ ಆಗುತ್ತೆ. ರಿಟೈರ್ಡ್ ಹಳೆ ಗಾಡಿಯಲ್ಲೆಲ್ಲ ಇದ್ದಿದ್ದಿಲ್ಲ, ಯಾವ್ದು ಈಗ BS4 ಅಲ್ಲಿ ಇದ್ದಿದ್ದಿಲ್ಲ, BS6 ಅಲ್ಲಿ ಬಂದಿದೆ. ಈಗ ರಿಟೈರ್ಡ್ ಎಲ್ಲ ಚೆನ್ನಾಗಿದೆ, ವರ್ಕ್ ಆಗುತ್ತೆ. ಬೇರೆ ನಿಮ್ಗಂದ್ರೆ ಈಗ ಓವರ್ ಆಲ್ ಈಗ ನೆಗೆಟಿವ್ಸ್ ನಾವು ನೋಡಿದ್ರಿ, ಯಾವ್ದೇ ಗಾಡಿ ಅಂದ್ರೆ ಒಂದು ಪಾಸಿಟಿವ್ ಇದ್ರೆ ಒಂದು ನೆಗೆಟಿವ್ ಇರುತ್ತೆ. ನಿಮ್ಗೆ ನೆಗೆಟಿವ್ ಯಾವ್ದು ಅನ್ಸುತ್ತೆ? ಸ್ವಲ್ಪ ಹೀಟ್ ಆಗುತ್ತೆ ಟಾಟಾ ಗಾಡಿ ಬಿಟ್ರೆ. ಅಂದ್ರೆ ಇಲ್ಲಿ ಡ್ರೈವರ್ ಕ್ಯಾಬಿನ್ ಬಿಟ್ರೆ ಒಳಗಡೆ ಅಂತ ಹೋಗೋದಿಲ್ಲ, ಪ್ಯಾಸೆಂಜರ್ ಗೆ ಸಮಸ್ಯೆ ಇಲ್ಲ. ನಮಗ್ ಮಾತ್ರ ಒಂದ್ ಸ್ವಲ್ಪ ಹೀಟ್ ಆಗುತ್ತೆ, ಬಿಟ್ರೆ ಎಂತ ಬೇರೆ ಪ್ರಾಬ್ಲಮ್ ಇಲ್ಲ. ಈಗ ಯಾವ್ದೆಲ್ಲ ಒಂದು ಬಾಡಿ ಗಾಡಿ ನೀವು ಓಡಿಸಿದ್ರಿ? ನಾನು ಸಹಾರಾ ಕೋಚ್, ಹುಬ್ಬಳ್ಳಿಯಲ್ಲಿ ಒಂದು ಸಹಾರಾ ಕೋಚ್ ಅಂತ ಹೇಳಿದ್ರೆ, ಅಲ್ಲಿ ನಿಮ್ದು ಹೇಳಿದ್ನಲ್ಲ ಇದು ಗಣೇಶ್ ಟ್ರಾವೆಲ್ಸ್ ಗಾಡಿ, ಅಲ್ಲಿ ಆ ಬಾಡಿ ಓಡಿಸಿದ್ದೀನಿ ಗಾಡಿ. ಅದು ಇದು ಸೇಮ್ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಒಂದು ಕಂಪ್ಯಾರಿಟಿವ್ ಅಂದ್ರೆ ಈಗ ಆ ಬಾಡಿಗೆ ಆಗಿರ್ಬೋದು ಈ ಬಾಡಿಗೆ ನಿಮ್ದೊಂದು ಯಾವ್ದು ಫೇವರೇಟ್ ಬಾಡಿ ಅಂದ್ರೆ ಈ ಲಾಂಗ್ ರೂಟಿಗೆ? ದಾಮೋದರ ಅಲ್ಲ? ಹೌದು. ಓಕೆ, ಒಳ್ಳೆ ಬಾಡಿ. ದಾಮೋದರಲ್ಲಿ ಹೊಸದಾಗಿ ಬಿಟ್ಟಿದ್ದಾನೆ, ಅದು ನಮ್ಮ ಹೊಸ. ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಅಂದ್ರೆ ಈ ಗಾರ್ಡ್ ಸೆಕ್ಷನ್ ಪಿಕಪ್ ಬಗ್ಗೆ ಆಗಿರ್ಬೋದು, ಮತ್ತೆ ಗಾಡಿ ಗೇರ್ ಏನು ಜಾಸ್ತಿ ಕೇಳಲ್ಲ ಗಾಡಿ ಇದು. ಓಕೆ. ನಾವು ಮಾಮೂಲಿಯಾಗಿ ಸ್ಪೆಷಲ್ ಗೇರ್ ಎಲ್ಲ ನಾವು ಮಾಮೂಲಿಯಾಗಿ ಹಾಕ್ತಿವಿ, ಸಂದರ್ಭ ತಕ್ಕಂಗೆ ಹೆಂಗೆ ಬರುತ್ತಲ್ಲ ಹಂಗ ಅಡ್ಜಸ್ಟ್ ಮಾಡ್ಕೊಂಡು ನಾವು ಗೇರ್ ಹಾಕ್ತಿರ್ತೀವಿ ಗಾಡಿಗೆ. ಓಕೆ. ಅದ್ರ ಹಂಗೆ ಇದು ಇಲ್ಲ, ಪಿಕಪ್ ಎಲ್ಲ ಚೆನ್ನಾಗಿದೆ ಗಾಡಿ. ಓಕೆ. ಟೋಟಲ್ ಎಷ್ಟು ಗೇರ್ ಬರುತ್ತೆ? 7 ಗೇರ್ ಬರುತ್ತೆ. ಈಗ ರಿವರ್ಸ್ ಎಲ್ಲ ಸೇರಿ 7 ಗೇರ್ ಬರುತ್ತೆ. ಸೊ ವೀರೇಶ್ ಅಣ್ಣ, ಒಂದು ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದೆ ನಮ್ಗೆ ಇವತ್ತು, ಗಾಡಿ ಬಗ್ಗೆ ಆಗಿರ್ಬೋದು, ಒಳಗೆ ಇಂಟೀರಿಯರ್ಸ್, ಡಿಸ್ಕೌಂಟ್ ಬಗ್ಗೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಧನ್ಯವಾದಗಳು.